ರಾಜ್ಯ ರಾಜಕಾರಣದಲ್ಲಿ ಒಂದು ಚರ್ಚೆ ಅಂತೂ ಇದೆ. ಅದು ಯಾವುದು? ಮುಖ್ಯಮಂತ್ರಿಯ ವಿಚಾರ ಬದಲಾವಣೆ ಆಗಬೇಕು ಅಂತೇಳಿ ದಲಿತ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ನನಗಿರೋದು ಇದರಲ್ಲಿ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಹೇಳಿದ ನಂತರ ಅಲ್ಪಸಂಖ್ಯಾತರು ಒಪ್ಕೊಳ್ಬೇಕು, ಹಿಂದುಳಿದ ನಾಯಕರು ಒಪ್ಕೊಳ್ಬೇಕು, ದಲಿತರು ಒಪ್ಕೊಳ್ಬೇಕು. ಮತ್ತೆ ಅದರಲ್ಲಿ ದಲಿತರಿಗೆ ಯಾಕೆ ಸಪ್ರೇಟಾಗಿ ಮಾಡಬೇಕು? ಹಂಗಿದ್ದಾಗ ಅಹಿ ಮಾತ್ರ ಇರುತ್ತೆ, ದ ತೆಗೆದಾಕ್ಬಿಡ್ಬೇಕು ಅವ್ರಿಗೆ ಸಪ್ರೇಟಾಗಿ. ಹಂಗಿದ್ದಾಗ ಇವರು ಅಹಿಂದ ನಾಯಕರೇ ಅಲ್ವಾ? ಈಗ ಈ ದಲಿತ ಕಾರ್ಡನ್ನು ಪ್ಲೇ ಮಾಡ್ಕೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸೋ ಕೆಲಸ, ಇದು ದೊಡ್ಡ ಮಟ್ಟದ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. JDS ಹೆಗಲ ಮೇಲೆ ಇಟ್ಬಿಟ್ಟು ಬಂದೂಕನ್ನು ಹೊಡೆಯೋ ಕೆಲಸ. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರ KPCC ಅಧ್ಯಕ್ಷರಾಗಿದ್ದರಿಂದ KPCCಯಿಂದ ಒಂದು ವಿಡಿಯೋ ಆಚೆ ಅಂತೆ. ಆ ವಿಡಿಯೋದಲ್ಲಿ ಏನಿದೆ ಟೋಟಲಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಇಟ್ರ ಜಾತಿ ಚೆಕ್ಮೇಟ್, ಒಂದೇ ಎಟ್ಟಿಗೆ ಒಕ್ಕಲಿಗ ದಲಿತ ಕಾರ್ಡ್ ಪ್ಲೇ ಏಕೆ? ಸಿಎಂ ಆಪ್ತರಿಂದಲೂ ಕೂಗು, DKಶಿಗೆ ತಲೆನೋವು. ಈ ಒಂದು ಪ್ರೆಸ್ ನೋಟ್ ಈಗ ರಾಜ್ಯದಲ್ಲಿ ನಡೀತಿದ್ದ ಸಿಎಂ ಕುರ್ಚಿ ಸಮರದ ದಿಕ್ಕನ್ನೇ ಬದಲಿಸಿದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ JDS ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಕೌಂಟರ್ ಕೊಡುವ ನೆಪದಲ್ಲಿ ಒಂದೇ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ರು. JDS ಎಷ್ಟು ಒಕ್ಕಲಿಗ ನಾಯಕರನ್ನು ಬೆಳೆಸಿದೆ? ಒಕ್ಕಲಿಗರೇ ಆಗಲಿ ದಲಿತರೇ ಆಗಲಿ ಸಿಎಂ ಆಗುವ ಅವಕಾಶವಿದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಂತ ಅದರಲ್ಲಿ ಉಲ್ಲೇಖಿಸಿದ್ರು. ಈ ಮೂಲಕ ದಲಿತಾಸ್ತ್ರವನ್ನು ಪ್ರಯೋಗಿಸಿದ ಸಿದ್ದು ಕುರ್ಚಿ ಕದನದ ದಿಕ್ಕು ದೆಸೆಯನ್ನೇ ಬದಲಿಸಿದ್ದಾರೆ. ಜಾತಿ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದು, ನಾನು ಸಿಎಂ ಆಗಿರೋದನ್ನು ಕೆಲವರು ಸಹಿಸಿಕೊಳ್ತಿಲ್ಲ ಅಂಥೇಳಿ ಸಿಎಂ ಪದಗಳಲ್ಲಿ ಆಟ ಆಡಿದ್ದಾರೆ. ಇದು ಪಕ್ಷದ ಹೊರ ವಿರೋಧಿಗಳಿಗಿಂತ ಒಳಗಿನ ವಿರೋಧಿಗಳಿಗೆ ಕಿಡಿ ಹೊತ್ತಿಸಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ದಲಿತ ಸಿಎಂ ಕೂಗಿಗೆ ಮುನ್ನುಡಿ ಬರೆಯುವ ಮೂಲಕ DCM DK ಶಿವಕುಮಾರ್ಗೆ ಚೆಕ್ಮೇಟ್ ಇಟ್ಟಿರೋದು ಸ್ಪಷ್ಟ. ಅಲ್ಲದೆ ಸಿಎಂ ಆಪ್ತ HC ಮಹದೇವಪ್ಪ ಕೂಡ ದಲಿತ ಸಿಎಂ ಹಕ್ಕೊತ್ತಾಯ ಇಟ್ಟಿದ್ದಾರೆ. ಪರಮೇಶ್ವರ್ ಎಂದಿನಂತೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂಥೇಳಿ ಮತ್ತೆ ನೆನಪಿಸುವ ಕೆಲಸ ಮಾಡಿದ್ದಾರೆ. ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನ ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದ್ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಅದನ್ನು ಮುಖ್ಯಮಂತ್ರಿಗಳು ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ, ಅವರೇ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಅದು ಅವಕಾಶ ಈಗ ಬಂದಿದೆಯಾ ಸರ್? ಸಂದರ್ಭ ಯಾವಾಗ ಸಂದರ್ಭ? ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ಜಾತಿಯ ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಮುಖ್ಯಮಂತ್ರಿಗಳ ಪೋಸ್ಟ್ನ ನಂತರದಲ್ಲಿ ಅದಕ್ಕೆ ಸಮರ್ಥಿಸಿಕೊಂಡು ಅವರು ಮಾಡಿದ ಮತ್ತೊಂದು ಪೋಸ್ಟು ಸಾಕಷ್ಟು ಇಂಟ್ರೆಸ್ಟಿಂಗ್. ಅದರಲ್ಲಿ ಅವರು ಪ್ರಮುಖವಾಗಿ ದಲಿತ ಸಿಎಂ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಅದು ಎಲ್ಲೋ ಒಂದು ಕಡೆ ನೇರವಾಗಿ DCM DK ಶಿವಕುಮಾರ್ ಅವರಿಗೆ ಕೊಟ್ಟ ಟಕ್ಕರ ಅನ್ನುವಂಥ ಪ್ರಶ್ನೆಯನ್ನು ಎತ್ತುವ ರೀತಿಯಲ್ಲಿದೆ ಈ ಎಲ್ಲ ಬೆಳವಣಿಗೆಗಳು. ಇದರ ಮಧ್ಯದಲ್ಲಿ ಕೆಲವು ನಾಯಕರುಗಳು ಕೂಡ ಮತ್ತೆ ದಲಿತ ಸಿಎಂ ವಿಚಾರವನ್ನು ಮುನ್ನೆಲೆಗೆ ತಂದಂತೆ ಕಾಣಿಸ್ತಾ ಇದೆ. ಹಾಗೆ ಈ ವಿಚಾರದಲ್ಲೂ ಕೂಡ ಸಾಕಷ್ಟು ಮಾತುಗಳು ಜೋರಾಗಿ ಶುರುವಾದಂತೆ ಕಾಣಿಸ್ತಾ ಇದೆ. ಸಿಎಂ ಟೀಮ್ ಬ್ರಹ್ಮಾಸ್ತ್ರಕ್ಕೆ DCM ತಣ್ಣಗಾದ್ರ, ವಿನಮ್ರತೆಯ ಪ್ರದರ್ಶನ, ಮಹದೇವಪ್ಪಗೆ ನಮಸ್ಕಾರ, ನಮ್ಮ ನ್ಯಾಷನಲ್ ಲೀಡರ್ ಎಂದು ಟಾಂಗ್. ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟನೆ, ತೊಟ್ಟಿಲನ್ನು ತೂಗೋದು ಕೂಸನ್ನು ಚಿವುಟೋದು ಎಂಬಂತಿದೆಯಾ ಅನ್ನುವಂತಹ ಚರ್ಚೆ ಜೋರಾಗಿದೆ. ದಲಿತ ಸಿಎಂ ದಾಳ ಪವರ್ ಶೇರಿಂಗ್ ಜಟಾಪಟಿಗೆ ದಿಕ್ಕು ಬದಲಿಸುವ ಶಕ್ತಿಯೂ ಕೂಡ ಇರಬಹುದು. ಹಾಗಾಗಿ ಅದು DKಶಿ ಅತ್ತವೇ ಎಸೆದ ದಾಳ ಅಂತ ಹೇಳಲಾಗ್ತಿದೆ. ಇನ್ನು ಸದಾ ತಾಳ್ಮೆ ಪ್ರತಿಫಲ ಅಂತಿದ್ದ DKಶಿ ಸಿಎಂ ಬ್ರಹ್ಮಾಸ್ತ್ರಕ್ಕೆ ತಣ್ಣಗಾಗಿ ನೋ ರಿಯಾಕ್ಷನ್ ಅಂದಿದ್ದಾರೆ. ಆದರೆ ಆಪ್ತ ಮಹದೇವಪ್ಪ ಅವರಿಗೆ ಮಾತ್ರ ನಮಸ್ಕರಿಸಿ ಅವರು ನಮ್ಮ ನ್ಯಾಷನಲ್ ಲೀಡರ್ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ, ಚರ್ಚೆಯೆಲ್ಲ ನಡೆಯುತ್ತೆ, ಚರ್ಚೆ ಆದ ತಕ್ಷಣ ಸಿಎಂ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಚಿವ ವೆಂಕಟೇಶ್ ಅವರು ಸದ್ಯ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಚರ್ಚೆ ಆಗದೆ ಎಲ್ಲ ರೀತಿಯ ಚರ್ಚೆ ಆಗ್ತೈತಿ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲ ಅವರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡಲಿಕ್ಕಾಗಲ್ಲ, ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ. ಮಹದೇವಪ್ಪ ನನಗೆ ಆತ್ಮೀಯ ಸ್ನೇಹಿತ, ಅವ್ನು ಮುಖ್ಯಮಂತ್ರಿ ಅವರು ಸಂತೋಷ. ಏನು ನಿರಂತರವಾಗಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ನನಗೆ
ಮಹಾದೇವಪ್ಪ ಮುಖ್ಯಮಂತ್ರಿ ಅಂದ್ರೆ ಸ್ವಾಗತ ಮಾಡ್ತೀನಿ. ರೀ ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದಮೇಲೆ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು ಯಾರು ಕುರ್ಚಿ ಖಾಲಿ ಆದಮೇಲೆ ನೋಡ್ಬೋದು. ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ, ಕುರ್ಚಿ ಹಾಳಾದ್ಮೇಲೆ ನೋಡೋಣ ಆಮೇಲೆ. ಅಸಲಿಗೆ ಸಿಎಂ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ? ಒಂದು ಸ್ಪಷ್ಟನೆ, ಇನ್ನೊಂದು ಟಾಂಗ್. ಅಂದರೆ ಕುರ್ಚಿಗಾಗಿ ಜಾತಿಯನ್ನು ಎಳೆತಂದಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದರು. ಅದನ್ನು ನಾನು ತಮಾಷೆಯಾಗಿ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳೋದ್ರ ಜೊತೆಗೆ ಒಕ್ಕಲಿಗ ಮತ್ತು ದಲಿತಾಸ್ತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಯೋಗ ಮಾಡಿದ್ದಾರೆ. ಇದು ಸಹಜವಾಗಿಯೇ DK ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಂತೆ ಕಾಣ್ತಾ ಇದೆ. ಅಂದರೆ ಇಷ್ಟು ದಿನಗಳ ಕಾಲ ಎಲ್ಲೋ ಒಂದು ಕಡೆ CM ಬದಲಾವಣೆ ವಿಚಾರವಾಗಿ ಬೇರೆ ಬೇರೆ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈಗ ಒಕ್ಕಲಿಗ ಮತ್ತು ದಲಿತರು ಇಬ್ಬರೂ ಕೂಡ CM ಆಗೋದಾದರೆ ಕಾಂಗ್ರೆಸ್ನಲ್ಲೇ ಆಗೋದು ಅನ್ನೋದನ್ನು ಟ್ವಿಸ್ಟ್ ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ಇದು DK ಶಿವಕುಮಾರ್ ಅವರಿಗೆ ನುಂಗಲಾರದ ತುತ್ತಾಗಿದೆ. ಆ ಕಾರಣಗಳಿಗೋಸ್ಕರವಾಗಿಯೇ ಸಿದ್ದರಾಮಯ್ಯ ಅವರು ಏನೆಲ್ಲ ಮಾತನಾಡಿದರೆ ಅದಕ್ಕೆ ರಿಯಾಕ್ಟ್ ಮಾಡ್ದಾನೆ ಒಂದು ರೀತಿಯಲ್ಲಿ ಕೂಲ್ ಆಗಿರ್ತಕ್ಕಂಥದ್ದು. ಆದರೆ ಅವರ ಆಪ್ತರಿಗೆ ಏನೆಲ್ಲ ಸಂದೇಶವನ್ನು ಕೊಡಬೇಕು ಆ ಸಂದೇಶವನ್ನು ಕೂಡ DK ಶಿವಕುಮಾರ್ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮೇಲ್ನೋಟಕ್ಕೆ ವಿನಮ್ರತೆಯಿಂದ DK ಶಿವಕುಮಾರ್ ನಡೆದುಕೊಂಡಿದ್ರು ಕೂಡ ಒಳಗಡೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನು ಮಾಡ್ತಾ ಇರ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರ ಚೆಕ್ಮೇಟ್ಗೆ DK ಶಿವಕುಮಾರ್ ಅವರು ಯಾವ ರೀತಿ ಚದುರಂಗದ ಆಟ ಆಡ್ತಾರೆ ಕಾದ್ ನೋಡಬೇಕಿದೆ. ಕಾಂಗ್ರೆಸ್ನಲ್ಲಿ CM DCM ಪಟ್ಟದಾಟ. CM ಸರಣಿ ಪೋಸ್ಟ್ ಬೆನ್ನಲ್ಲೇ DK ಪೋಸ್ಟ್. KPCCಯಿಂದ DKಶಿ ಹಾಡಿ ಹೊಗಳಿ ಪೋಸ್ಟ್. ನಗ್ತಾ ಇರ್ತಾರೆ, ಅಕ್ಕಪಕ್ಕವೇ ಕೈ ಕುಲುಕ್ತಾರೆ, ಆದರೆ ಏನೋ ಗೇಮ್ ಇದೆ ಎನ್ನುವಂತೆ ಆಟವಾಡ್ತಾರೆ. ಹತ್ತಿರವಿದ್ದರೂ ದೂರ ನಿಲ್ಲುವಂತಿರ್ತಾರೆ. ಅದು ಅಧಿಕಾರದ ಕೋಟೆಗಾಗಿ, ಕುರ್ಚಿಗಾಗಿ. ಹೌದು, ಸಿದ್ದರಾಮಯ್ಯ DKಶಿ ವಿಭಿನ್ನ ನಡೆ. ಕಾಂಗ್ರೆಸ್ ಒಳಗೆ ಯಾರು ಯಾರ ಕಡೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೈಕಮಾಂಡ್ ಫೈನಲ್ ಮ್ಯಾಚ್ ಕಡೆ ಎಲ್ಲರ ಚಿತ್ತ ನೆಟ್ಟಿದೆ. ಅಲ್ಲಿ ತನಕ CM DCM ಟೀಮ್ಗಳ ಹಾರಾಟ ಜೋರಾಗಿದೆ. CM ಸಿದ್ದರಾಮಯ್ಯನವರಿಗೆ ನಯವಾಗಿಯೇ DKಶಿ ಟೀಮ್ ಟಕ್ಕರ್ ಕೊಟ್ಟಿದ್ದು, ಒಂದು ವಾರದಿಂದ ಕಾಂಗ್ರೆಸ್ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ DKಶಿ ಮೆರವಣಿಗೆ ನಡೀತಾ ಇದೆ. ಅದರಲ್ಲಿ ಒಂದು ಪೋಸ್ಟ್ ಅಂತೂ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಐ ಆಮ್ ಆಲ್ವೇಸ್ ಕಮ್ ಬ್ಯಾಕ್ ಎಂಬಂತಹ ವಿಡಿಯೋ ನಾನಾ ಲೆಕ್ಕಾಚಾರಕ್ಕೆ ವೇದಿಕೆಯಾಗಿದೆ. ಒಟ್ನಲ್ಲಿ ಒಂದು ಕಡೆ ದಲಿತ CM ಸಮರ, ಮತ್ತೊಂದು ಕಡೆ ಟ್ವೀಟ್ ವಾರ್, ಪೋಸ್ಟ್ ಕಾಳಗ. ಅಸಲಿಗೆ ಯಾರ ವಿರುದ್ಧ ಯಾರ ಯುದ್ಧ? DKಶಿ ಕಮ್ಬ್ಯಾಕ್ ಮೆಸೇಜ್ ಯಾರಿಗೆ? ಇನ್ನೆಷ್ಟು ದಿನ ಕಾಯಬೇಕು ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡೇ ಹೇಳಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ TV.